ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಬಂಧುಗಳೇ, ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಹಳ ಒಂದು ಗಮನ ಸೆಳೀತಕ್ಕಂತಹ ಒಂದು ಇನ್ಸಿಡೆಂಟ್ ಕೇರಳದಲ್ಲಿ ನಡೀತು. ಕೇರಳದಲ್ಲಿ ಅಲ್ಲಿನ ಕ್ಯಾಥೋಲಿಕ್ ಚರ್ಚ್ ಸ್ಕೂಲ್ಗಳನ್ನ ನಡೆಸುತ್ತೆ. ಅಂತಹ ಒಂದು ಶಾಲೆ ಸೆಂಟ್ ರೀಟಾ ಸ್ಕೂಲ್ ಅಂತ. ಈ ಕ್ರಿಶ್ಚಿಯನ್ ಶಾಲೆಯಲ್ಲಿ ಅಲ್ಲಿ ಕ್ರಿಶ್ಚಿಯನ್ ಮಕ್ಕಳು ಓದ್ತಾಯಿದ್ರು, ಹಿಂದೂ ಮಕ್ಕಳು ಓದ್ತಾಯಿದ್ರು, ಮತ್ತು ಮುಸ್ಲಿಂ ಮಕ್ಕಳು ಕೂಡ ಓದ್ತಾಯಿದ್ರು. ಅದರಲ್ಲಿ ಸುಮಾರು ಒಂದು 100 ಜನ ಮುಸ್ಲಿಂ ಮಕ್ಕಳಿದ್ವು. ಆ ಶಾಲೆಯ ಸಮಿತಿ ಆ ಶಾಲೆಗೆ ಒಂದು ಡ್ರೆಸ್ ಕೋಡನ್ನು ಮಾಡಿತ್ತು, ಒಂದು ಯೂನಿಫಾರ್ಮನ್ನು ಮಾಡಿತ್ತು, ಅದನ್ನೆಲ್ಲ ಪಾಲಿಸ್ಕೊಂಡು ಬರ್ತಾಯಿದ್ರು. ಮೊನ್ನೆ ಏನಾಯಿತು, ಒಬ್ಬ 8ನೇ ಕ್ಲಾಸಿನ ಮುಸ್ಲಿಂ ಹುಡುಗಿ ಹೇಳಿದ್ಲು, ನಾನು ಹಿಜಾಬ್ ಧರಿಸ್ಕೊಂಬರ್ತೀನಿ, ನನಗೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ಲು. ಶಾಲಾ ಮ್ಯಾನೇಜ್ಮೆಂಟ್ ಹೇಳ್ತು, ನಮ್ಮ ಡ್ರೆಸ್ ಕೋಡಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲ, ಸೊ ಹಿಜಾಬ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ. ಅದಾದಮೇಲೆ ಆ ಹುಡುಗಿ ಅವ್ರ ಅಪ್ಪ ಬಂದು ಭಾಳ ದೊಡ್ಡ ಗಲಾಟೆ ಮಾಡ್ದ. ಕೇರ್ ಮಾಡಲಿಲ್ಲ ಶಾಲೆಯ ಮ್ಯಾನೇಜ್ಮೆಂಟು. ಇದು ವಿಚಾರ ದೊಡ್ಡದಾಗಿ ಬೆಳೀತು. ಬೆಳೆದ ಮೇಲೆ ಈ ಗೊತ್ತಲ್ಲ ನಿಮಗೆ, ಪೊಲಿಟಿಕಲ್ ಪಾರ್ಟಿಗಳು, ಸರ್ಕಾರ ಹೇಗೆ ಇಂಥ ವಿಷಯಗಳಲ್ಲಿ ಮೂಗು ತೋರ್ಸೋಕ್ಕೆ ಪ್ರಯತ್ನ ಪಡ್ತಿರ್ತವೆ. ಅಲ್ಲಿನ CPM ಸರ್ಕಾರ ಕೂಡ ಇದರಲ್ಲಿ ಭಾಳ ಇಂಟ್ರೆಸ್ಟ್ ತೋರಿಸ್ತು. ಅಲ್ಲಿನ ಶಿಕ್ಷಣ ಸಚಿವ ವಿ ಶಿವಂಕುಟ್ಟಿ ಆ ಶಾಲೆಗೆ ಒಂದು ಆದೇಶ ಮಾಡಿಬಿಟ್ರು, ಆ ಮಗುಗೆ, ಆ ಹುಡುಗಿಗೆ ಹಿಜಾಬ್ ಧರಿಸ್ಕೊಂಡು ಬರೋದಕ್ಕೆ ಸ್ಕೂಲ್ ಪರ್ಮಿಷನ್ ಕೊಡಬೇಕು ಅಂತೇಳಿ. ಎಜುಕೇಷನ್ ಮಿನಿಸ್ಟ್ರು ಆರ್ಡರ್ ಮಾಡಿದ್ರು. ಶಾಲೆ ಮ್ಯಾನೇಜ್ಮೆಂಟ್ ಏನು ಮಾಡ್ತು ಗೊತ್ತಾ, ಆ ಎಜುಕೇಷನ್ ಮಿನಿಸ್ಟ್ರು ಹೇಳಿದ್ದನ್ನು ಕೇರ್ ಮಾಡಲಿಲ್ಲ, ಮಾಡೋದಿಲ್ಲ, ನಾವು ಇಂಪ್ಲಿಮೆಂಟ್ ಮಾಡಲ್ಲ ಹಿಜಾಬ್ನ, ನಮ್ಮ ಡ್ರೆಸ್ ಕೋಡಲ್ಲಿಲ್ಲ ಅಂಥೇಳಿ ತೀರ್ಮಾನ ಮಾಡಿಬಿಡ್ತು ಮ್ಯಾನೇಜ್ಮೆಂಟು. ಆ ಶಾಲೆಯ ಪ್ರಿನ್ಸಿಪಲ್ ಹೆಲಿನಾ ಆಲ್ಬಿ ಅನ್ನೋರು ಹೈಕೋರ್ಟಿಗೆ ಕೂಡ ಹೋದರು. ಇನ್ನು ಹೈಕೋರ್ಟಲ್ಲಿ ಕೇಸು ಪೆಂಡಿಂಗ್ ಇದೆ. ಆದರೆ ಮುಂದೆ ನಡೆದಿದ್ದು ಭಾಳ ರೋಚಕ. ಶಾಲಾ ಮ್ಯಾನೇಜ್ಮೆಂಟನ್ನು ಡಿಸಿಷನ್ ತೊಗೊಂಡ್ಬಿಡ್ತು, ನಾವು ಎಜುಕೇಷನ್ ಮಿನಿಸ್ಟರ್ ಅಲ್ಲ, ಯಾರೇ ಬಂದು ಹೇಳಿದ್ರು ಕೂಡ ನಾವು ನಮ್ಮ ಡ್ರೆಸ್ ಕೋಡ್ನ ಬದಲಾವಣೆ ಮಾಡೋದಿಲ್ಲ ಅಂಥೇಳಿ, ಪರ್ಮಿಷನ್ ಕೊಡೋದಿಲ್ಲ ಹಿಜಾಬ್ಗೆ ಅಂತೇಳಿ. ಆದರೆ ಇಡೀ ರಾಜ್ಯದ ಕ್ರಿಶ್ಚಿಯನ್ ಸಂಘಟನೆಗಳು ಈ ಶಾಲೆಯ ಪರವಾಗಿ ನಿಂತ್ಕೊಂಡ್ವು. ಕೇರಳದ ಬಹುದೊಡ್ಡ ಚರ್ಚ್ ಏನಿದೆ, ಸೈರೋ ಮಲಬಾರ್ ಚರ್ಚ್, ಅದು ಕೂಡ ಶಾಲೆಯ ಪರವಾಗಿ ನಿಂತ್ಕೊಂತು. ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಡ್ತದ್ದು. ಅಲ್ಲಿನ ಶಿಕ್ಷಣ ಸಚಿವನ ಮೇಲೆ ನೇರವಾಗಿ ಆಪಾದನೆ ಮಾಡ್ತು, ನೀವು ಸಾಂಪ್ರದಾಯಿಕ ಶಕ್ತಿಗಳ ಜೊತೆ ಕೈ ಜೋಡಿಸ್ತಾ ಇದ್ದೀರಾ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ಸಾಂಪ್ರದಾಯಿಕ ಶಕ್ತಿಗಳು ನಾಳೆ ನಮ್ಮ ಶಾಲೆಯ ವಾತಾವರಣಗಳನ್ನು ಕೂಡ ಹಾಳು ಮಾಡ್ತವೆ ಅಂತೇಳಿ. ಯಾವುದು ಸಾಂಪ್ರದಾಯಿಕ ಶಕ್ತಿ ಅಂತ ಹೇಳಿದ್ರೆ ಮುಸಲ್ಮಾನ್ ಮೂಲಭೂತ ಸಂಘಟನೆಗಳು, PFI ಅಂತವು, SDPI ಅಂತವು. ನೇರವಾಗಿ ಚರ್ಚು ಒಂಥರ ಆವಾಜಾಗ್ತು ಅಲ್ಲಿನ ಶಿಕ್ಷಣ ಸಚಿವರಿಗೆ, ನಾವಿದಕ್ಕೆ ಬಿಡೋದಿಲ್ಲ ಅಂತ. ಎಲ್ಲ ಚರ್ಚ್ಗಳು, ಎಲ್ಲ ಕ್ರಿಶ್ಚಿಯನ್ಸು ಕೂಡ ಆ ಶಾಲೆಯ ಪರವಾಗಿ ನಿಂತ್ಕೊಂಡ್ವು. ಆ ಸಮುದಾಯದ ಒಂದು ನಿಯತಕಾಲಿಕ ಬರುತ್ತೆ, ದೀಪಿಕಾ ಅಂತ ಹೇಳಿ, ಅದರ ಎಡಿಟೋರಿಯಲ್ಲೂ ಕೂಡ ಈ ವಿಷಯ ಬಂತು. ಚೀಮಾರಿ ಆಗ್ತು ಸರ್ಕಾರವನ್ನು, ಶಿಕ್ಷಣ ಸಚಿವರನ್ನು. ಕಡೆಗೆ ವಿಧಿ ಇಲ್ಲದೆ, ವೆರಿ ಇಂಪಾರ್ಟೆಂಟ್, ಬೇರೆ ದಾರಿ ಇಲ್ಲದೆ ಆ ಶಿಕ್ಷಣ ಸಚಿವನು ಬಗ್ದ. ಆ ಹುಡುಗಿ ತಂದೆಗೆ ಹೇಳ್ದ, ನೀವು ಆ ಡ್ರೆಸ್ ಕೋಡ್ನ ಫಾಲೋ ಮಾಡಿ ಅಂಥೇಳಿ. ಆ ಹುಡುಗಿಯ ತಂದೆ ಕೂಡ ಶಾಲೆಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ, ಆಯಿತು ನನ್ನ ಮಗಳು ಇನ್ನು ಮುಂದೆ ಹಿಜಾಬ್ ಕೇಳೋದಿಲ್ಲ, ನಿಮ್ಮ ಯೂನಿಫಾರ್ಮ್ ಹಾಕೊಂಡ್ಬರ್ತಾಳೆ, ದಯಮಾಡಿ ಪರ್ಮಿಷನ್ ಕೊಡಿ ನನ್ನ ಮಗಳು ಶಾಲೆಗೆ ಬರೋದಕ್ಕೆ ಅಂತ ಹೇಳಿ. ಇಡೀ ಮುಸ್ಲಿಂ ಮೂಲಭೂತವಾದಿಗಳು ಮಂಡಿಯೂರಿದ್ರು, ಅಲ್ಲಿನ ಸರ್ಕಾರ ಮಂಡಿಯೂರಿತ್ತು, ಆ ಶಿಕ್ಷಣ ಸಚಿವ ಕೂಡ ಮಂಡಿಯೂರಿದ್ದ. ಇದು ಸಂಘಟನೆ, ಅಲ್ಲಿರ್ತಕ್ಕಂಥ ತಾಕತ್ತು. ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಬಡ್ಕೊತಿರ್ತೀವಿ ನಾವು ಹಿಂದೂಗಳು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ. ಹಿಂದುವಿನ ಒಗ್ಗಟ್ಟಿನ ವಿಷಯ ಮಾತಾಡ್ಬೇಕಂದ್ರೆ ನಾಚಿಕೆ ಆಗುತ್ತೆ ರೀ. ನೋಡಿ, ಏನು ಬಹಳ ದೊಡ್ಡ ಸಂಖ್ಯೆಯಲ್ಲಿಲ್ಲ ಕೇರಳದಲ್ಲಿ ಕ್ರಿಶ್ಚಿಯನ್ಸು. ಕೇರಳದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 54.47% ಹಿಂದೂಗಳಿದ್ದೇವೆ. ಮುಸಲ್ಮಾನರು ಇರ್ತಕ್ಕಂಥದ್ದು 26.56%. ಕ್ರಿಶ್ಚಿಯನ್ಸ್ ಇರೋದು ಕೇವಲ 18.38. ಜನಸಂಖ್ಯೆಯಲ್ಲಿ ಅತಿ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ, ಅಂದರೆ ಹಿಂದೂಗಳಿಗೆ ಮುಸಲ್ಮಾನರಿಗೆ ಹೋಲಿಸ್ಕೊಂಡ್ರೆ ಅತಿ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಇಡೀ ಸರ್ಕಾರದ ಮೇಲೆ ಆ ಸಮುದಾಯ ಒಗ್ಗಟ್ಟಾಗಿ ನಿಂತ್ಕೊಂತು. ಆ ಕಾರಣಕ್ಕೋಸ್ಕರ ಆ ಸರ್ಕಾರವನ್ನು ಬಗ್ಗು ಬಡಿತು, ಆ ಮೂಲಭೂತ ಮುಸ್ಲಿಂ ಸಂಘಟನೆಗಳನ್ನು ಕೂಡ ಎಡೆಮರಿ ಕಡ್ತು, ಮೊಣಕಾಲ ಮೇಲೆ ನಿಂತ್ಕೊಳ್ಳಾಗ ಮಾಡ್ತು. ಇದೇ ಇನ್ಸಿಡೆಂಟು ಕರ್ನಾಟಕದಲ್ಲಿ ನಡೆದಿತ್ತು. ಉಡುಪಿನಲ್ಲಿ ಇದೇ ರೀತಿ ಶಾಲಾ ಮ್ಯಾನೇಜ್ಮೆಂಟು, ನಮ್ಮ ಡ್ರೆಸ್ ಕೋಡಲ್ಲಿ ಹಿಜಾಬ್ ಇಲ್ಲ, ಹಾಗಾಗಿ ಶಾಲೆಯ ಒಳಗಡೆ, ನೀವು ಶಾಲೆಗೆ ಕಾಂಪೌಂಡ್ ಒಳಗಡೆಗೆ ಬರಬೇಕಾದ್ರೆ ನೀವು ಯಾವ್ದಾದ್ರು ಡ್ರೆಸ್ ಹಾಕೊಂಬನ್ನಿ, ಅದೇ ಶಾಲೆಯ ಒಳಗಡೆಗೆ ಬರಬೇಕಾದ್ರೆ ಆ ಶಾಲೆಯ ಮ್ಯಾನೇಜ್ಮೆಂಟ್ ಏನು ತೀರ್ಮಾನ ಮಾಡುತ್ತೋ ಆ ಯೂನಿಫಾರ್ಮ್ ಇರಬೇಕು. ಯಾಕೆ ಇದನ್ನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಕೂತಿರ್ತಕ್ಕಂಥ ಮಕ್ಕಳುಗಳ ಮನಸ್ಸಲ್ಲಿ ಜಾತಿ ಭಾವನೆ ಆಗಲಿ, ಧರ್ಮದ ಭಾವನೆಗಳಾಗಲಿ ಬರಬಾರ್ದು. ನಾನು ಬೇರೆ ಧರ್ಮ, ನೀನು ಬೇರೆ ಧರ್ಮ, ನಾನು ಬೇರೆ ಜಾತಿ, ನೀನು ಬೇರೆ ಜಾತಿ ಅಂತಕ್ಕಂತಹ ಭಾವನೆಗಳು ಆ ಪುಟ್ಟ ಮುಗ್ಧ ಮನಸ್ಸುಗಳ ಮೇಲೆ ಬರಬಾರ್ದು ಅಂತೇಳಿ ಎಲ್ಲ ಶಾಲಾ ಮ್ಯಾನೇಜ್ಮೆಂಟ್ಗಳು ಒಂದು ಡ್ರೆಸ್ ಕೋಡ್ ಅಥವಾ ಒಂದು ಯೂನಿಫಾರ್ಮ್ ಅಂತ ಮಾಡಿರ್ತವೆ. ಯೂನಿಫಾರ್ಮ್ ಹಿಂದೆ ಇರ್ತಕ್ಕಂಥ ತರ್ಕ ಕೂಡ ಆಡೇನೆ. ಉಡುಪಿನಲ್ಲಿ ಏನಾಯಿತು, ಅಲ್ಲಿನ ಒಂದಷ್ಟು ಹೆಣ್ಮಕ್ಳು ಸ್ಟೂಡೆಂಟ್ಗಳ ತಲೆ ಕೆಡಿಸಿ ಮೂಲಭೂತವಾದಿಗಳು ನಾವು ಹಿಜಾಬ್ ಧರಿಸ್ಕೊಂಡೇ ಬರ್ತೀವಿ ಅಂತೇಳಿ ಗಲಾಟೆ ಎಬ್ಸಿದ್ರು. ಶಾಲಾ ಮ್ಯಾನೇಜ್ಮೆಂಟು ಒಪ್ಪಲಿಲ್ಲ. ಅದಕ್ಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ನಡೀತು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಹಿಂಸಾಚಾರ ನಡೆದೋಯ್ತು ರೀ. ಬಿಡಿ, ವಿಷಯ ಕೋರ್ಟ್ಗೆ ಹೋಯ್ತು, ಇವತ್ತು ಕೋರ್ಟಲ್ಲೇ ಇದೆ, ಇನ್ನೂ ತೀರ್ಮಾನ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಇಡೀ ರಾಜ್ಯದಲ್ಲಿ ಹಿಂಸಾಚಾರ ಆಯಿತು ಈ ವಿಷಯಕ್ಕೋಸ್ಕರ. ನೀವು ಕೇರಳವನ್ನು ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಸಲ್ಮಾನರ ಸಂಖ್ಯೆ ತೀರಾ ಕಡಿಮೆ.
ಅಲ್ಲಿ 26%, 5-6 ಎನ್ನದೆ ನಮ್ಮಲ್ಲಿರ್ತಕ್ಕಂಥದ್ದು 12-12.5%. ಹಿಂದೂಗಳ ಸಂಖ್ಯೆ 85-86% ಇದೆ ಕರ್ನಾಟಕದಲ್ಲಿ. ಅಲ್ಲಿಗಿಂತ 30% ಜಾಸ್ತಿ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಈ ರಣಹೇಡಿ ಕೆಲವು ಹಿಂದೂಗಳ ಒಗ್ಗಟ್ಟಿಲ್ಲದೆ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಆ ಮೂಲಭೂತವಾದಿಗಳ ಮುಂದೆ ತಲೆ ತೆಗೆಸ್ಬೇಕಾಯ್ತು ಹಿಂದೂ ಸಮಾಜ. ನಾಚಿಕೆ ಆಗಬೇಕು ಹಿಂದೂ ಸಮಾಜಕ್ಕೆ. ಒಗ್ಗಟ್ಟಿಲ್ಲದೆ ಸಾಯ್ತವೆ. ರಾಜಕಾರಣ, ಓಟು, ಅಧಿಕಾರ, ಕಾಂಗ್ರೆಸ್ಸು, ಆ ಕೇರಳದ ಕ್ರಿಶ್ಚಿಯನ್ಸ್ಗಳು ಕಾಲು ಕೆಳಗೆ ತೂರಬೇಕು ಹೋಗಿ. ನೋಡಿ, ಇವತ್ತು ಇವೆಲ್ಲ ಕಾರಣದಿಂದ ಕೇರಳದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಅಲ್ಲಿ ನೋಡಿ 54% ಹಿಂದೂಗಳಿದ್ರೂ ಕೂಡ ಅಲ್ಲಿ ಹಿಂದೂ ಪರವಾದ ಸರ್ಕಾರ ಇಲ್ಲಿವರೆಗೂ ಬಂದಿಲ್ಲ. ಅಲ್ಲಿ CPMನ ಇದ್ದಿದ್ರಲ್ಲಿ ಅದನ್ನೇ ಹಿಂದೂ ಪಾರ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ BJP ಕೂಡ ಓಟ್ ಹಾಕಲ್ಲ ಅಲ್ಲಿ ಹಿಂದೂಗಳು. ಏನು ಕರ್ಮಾರಿ ನಮ್ಮ ಹಿಂದೂ ಸಮಾಜದ್ದು. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮನಸ್ಸು ಮಾಡಿದ್ರೆ ಕ್ರಿಶ್ಚಿಯನ್ಸು ಮುಸಲ್ಮಾನರು ಒಂದಾದ್ರೂ ಕೂಡ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಶಕ್ತಿ ಇದೆ ಹಿಂದೂಗಳಲ್ಲಿ. ಆದರೆ ಇಡೀ ಹಿಂದೂ ಸಮಾಜದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗಿದೆ, ಲ್ಯಾಂಡ್ ಜಿಹಾದ್ಗೆ ಬಲಿಯಾಗಿದೆ, ಮತಾಂತರಕ್ಕೆ ಬಲಿಯಾಗಿದೆ. ನಮ್ಮ ಚಿಕ್ಕ ಪುಟ್ಟ ಹೆಣ್ಣುಮಕ್ಕಳನ್ನ ಹೊತ್ಕೊಂಡೋಗಿ ಲವ್ ಜಿಹಾದ್ ಮಾಡಿ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ನೋಡಿ, ಇದರ ಬಗ್ಗೆ ದೊಡ್ಡದಾಗಿ ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳು ಗಟ್ಟಿ ದನಿ ಎತ್ತಿದ್ವು ವಿಶ್ವ ಹಿಂದೂ ಪರಿಷತ್ ಜೊತೆ. 2009ರಲ್ಲಿ ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳು ಮಾತಾಡಿದ್ವು, ವಿಶ್ವ ಹಿಂದೂ ಪರಿಷತ್ ಕೂಡ ಮಾತಾಡ್ತು ಈ ಲವ್ ಜಿಹಾದ್ ಬಗ್ಗೆ, ಮತಾಂತರದ ಬಗ್ಗೆ. ಆಗ CPMನ ಚೀಫ್ ಮಿನಿಸ್ಟರ್ ಆಗಿರೋ VS ಅಚ್ಯುತಾನಂದನ್ ಅವರು ಅವ್ರಿಗೆ ಹೋಗಿ ಇವು ಮನವಿಗಳು ಮಾಡ್ಕೊಂಡಾಗ ಅವತ್ತು CPMನ ಚೀಫ್ ಮಿನಿಸ್ಟರ್ ಅಚ್ಯುತಾನಂದನ್ ಈ ಮೂಲಭೂತವಾದಿಗಳಿಗೆ ವಾರನ್ ಮಾಡಿದ್ರು. ಈ ರೀತಿ ಏನಾದರೂ ತಪ್ಪುದಾರಿ ಒಳಗಡೆಗೆ ನೀವು ಕೇರಳನ ಮುಸ್ಲಿಂ ಮೆಜಾರಿಟಿ ಮಾಡೋಕೆ ಹೋದರೆ ತಕ್ಕ ಶಾಸ್ತಿ ಎದುರಿಸ್ತೀರಾ ಅಂತ ಹೇಳಿದ್ರು. ಹೈಕೋರ್ಟ್ ಕೂಡ ಇದೇ ನಿಲುವಿಗೆ ಬಂದಿತ್ತು. ಲವ್ ಜಿಹಾದ್ ನಡೀತಿರ್ತಕ್ಕಂಥದ್ದು, ಲ್ಯಾಂಡ್ ಜಿಹಾದ್ ನಡೀತಿರ್ತಕ್ಕಂಥದ್ದು, ಮತಾಂತರ ನಡೀತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇದ್ರ ವಿರುದ್ಧ ಹೋರಾಟಗಳು ಶುರುವಾಯಿತು. ಕ್ರಿಶ್ಚಿಯನ್ ಮತ್ತು ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿಕೊಂಡು. ಯಾರು ಈ ಮತಾಂತರ ಪ್ರೊಸೆಸ್ಸಲ್ಲಿ ನಿಂತಿದ್ದು? PFI, ಕಾಂಗ್ರೆಸ್ನ ಅತ್ಯಾಪ್ತ ಮಿತ್ರ, ಜೊತೆಗೆ ಅದರ ರಾಜಕೀಯ ಸಂಘಟನೆ SDPI. ಇವತ್ತು ಪ್ರಿಯಾಂಕಾ ಗಾಂಧಿ ವಯನಾಡಲ್ಲಿ ಗೆದ್ದಿರೋದು ಇದೇ PFI, ಇದೇ SDPIನ ಬೆಂಬಲದಿಂದ, ಓಪನ್ ಬೆಂಬಲದಿಂದ. ಇವತ್ತು ಇದೇ ರಾಕ್ಷಸಿ SDPI ಜೊತೆ ಕಾಂಗ್ರೆಸ್ ಸರ್ಕಾರ ಒಡಂಬಡಿಕೆ ಮಾಡಿಕೊಳ್ಳುತ್ತೆ. ಕರ್ನಾಟಕದಲ್ಲೂ ಅಲಯನ್ಸ್ ಮಾಡಿಕೊಳ್ಳುತ್ತೆ. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಅಲಯನ್ಸ್ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ ಪಕ್ಷ. ಇಂತಹ ದರಿದ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಓಟ್ ಹಾಕ್ತಾರೆ. ಏನು ಹಣೆ ಬರರಿ ನಮ್ಗೆ. ನೋಡಿ, 2009ರಲ್ಲಿ ಕೇರಳದಲ್ಲಿ ಈ ಚರ್ಚ್ಗಳಿಂದ ಒಂದು ದೊಡ್ಡ ಆಂದೋಲನ ಶುರುವಾಯಿತು ಈ ಲವ್ ಜಿಹಾದ್ ಅಗೇನೆಸ್ಟ್ ಆಗಿ. ಅದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕೂಡ ಈ ಮತಾಂತರ ವಿರುದ್ಧ ಹೋರಾಟಗಳನ್ನು ಶುರು ಮಾಡಿತು. ಇದು ಯಾವ ದೊಡ್ಡ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂತ ಹೇಳಿದ್ರೆ, 2022ರಲ್ಲಿ ಕ್ರಿಶ್ಚಿಯನರ ಒಂದು ದೊಡ್ಡ ಸಮ್ಮೇಳನ ನಡೀತು. ಎಲ್ಲ ಚರ್ಚ್ಗಳು ಸೇರಿ ಆಯೋಜನೆ ಮಾಡಿದ್ವು. ಒಂದು ಸಂಘಟನೆಯ ಅಂಡರಲ್ಲಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಆ್ಯಂಡ್ ಅಲಯನ್ಸ್ ಫಾರ್ ಸೋಷಿಯಲ್ ಆ್ಯಕ್ಷನ್ ಅಂತಕ್ಕಂತಹ ಒಂದು ಸಂಸ್ಥೆಯಡಿ ಬಹಳ ದೊಡ್ಡ ಸಮಾವೇಶ ಆಯಿತು. ಅದೇ ಸಂದರ್ಭದಲ್ಲಿ ತಿರುವನಂತಪುರಮಲ್ಲಿ ಹಿಂದೂ ಸಮ್ಮೇಳನ ನಡೀತು, ವಿರಾಟ್ ಹಿಂದೂ ಸಮ್ಮೇಳನ ನಡೀತು. ಇವೆರಡರಲ್ಲೂ ಕಾಮನ್ ಆಗಿ 3 ಅಂಶಗಳ ಬಗ್ಗೆ ತೀರ್ಮಾನವನ್ನು ತಗೊಂಡ್ರು. ಮೊದಲನೇದು ಲವ್ ಜಿಹಾದ್, ಎರಡನೇದು ಲ್ಯಾಂಡ್ ಜಿಹಾದ್, ಮೂರನೇದು ಮತಾಂತರ. ನೋಡಿ, ಕೇರಳದಲ್ಲಿ ಈ ಮುಸ್ಲಿಂ ಪಾಪಿಗಳ ಹಾವಳಿ ಹೇಗಿದೆ ಅಂತ ಹೇಳಿದ್ರೆ, ಈ ಲವ್ ಜಿಹಾದ್ ಮಾಡ್ತಿರೋದು ಕೇವಲ ಹಿಂದೂ ಹೆಣ್ಮಕ್ಳನ್ನ ಅಷ್ಟೇ ಇಲ್ಲ, ಕ್ರಿಶ್ಚಿಯನ್ ಹೆಣ್ಮಕ್ಳನ್ನೂ ಕೂಡ ಲವ್ ಜಿಹಾದ್ ಮಾಡಿ ಮುಸ್ಲಿಮಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಜಿಹಾದಲ್ಲೂ ಕೂಡ ಹಿಂದೂಗಳು ಯಾವ ಮಟ್ಟದಲ್ಲಿ ಪರಿತಸ್ತಾರೋ ಅದೇ ರೀತಿ ಕ್ರಿಶ್ಚಿಯನ್ರು ಕೂಡ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಮತಾಂತರ, ಹೇಗೆ ಹಿಂದೂಗಳನ್ನು ಮುಸಲ್ಮಾನರಾಗಿ ಮತಾಂತರ ಮಾಡ್ತಾ ಇದ್ದಾರೆ ಅದೇ ರೀತಿ ಕ್ರಿಶ್ಚಿಯನ್ಗಳನ್ನು ಕೂಡ ಮುಸ್ಲಿಂ ಆಗಿ ಮತಾಂತರ ಮಾಡ್ತಾ ಇದ್ದಾರೆ. ಹಾಗಾಗೇ ಇವತ್ತು ಕೇರಳದ ಕ್ರಿಶ್ಚಿಯನ್ಸು ಮತ್ತು ಹಿಂದೂಗಳು ಕೈ ಜೋಡಿಸ್ತಾ ಇದ್ದಾರೆ. ಅಂದರೆ ಕೇರಳದ ಚರ್ಚ್ ಮತ್ತು ಹಿಂದೂ ಆರ್ಗನೈಸೇಷನ್ಗಳು ಕೈ ಜೋಡಿಸಿ ಹೋರಾಟಗಳನ್ನ ನಡೆಸ್ತಾ ಇದ್ದಾವೆ. ಇಷ್ಟಾದರೂ ಕೂಡ ಮುಸಲ್ಮಾನರು ಅಷ್ಟೊಂದು ಅಟ್ಟಹಾಸ ಮಾಡೋಕ್ಕೆ, ಇಷ್ಟೊಂದು ಲವ್ ಜಿಹಾದ್ಗಳು ಕೂಡ ಅಲ್ಲಿ ನಡೆಯೋದಕ್ಕೆ ಅಲ್ಲಿನ ಸರ್ಕಾರಗಳು ಕುಮ್ಮಕ್ಕು ಕೊಡ್ತಾ ಇರೋದೇ ಕಾರಣ. ನೋಡಿ, ಯಾವತ್ತೂ ಅಷ್ಟೇ ಸರ್ಕಾರಗಳೇ ಇಂತಹ ಅನೈತಿಕ ಚಟುವಟಿಕೆಗಳಿಗೆ ಕುಮ್ಮಕ್ಕಿಗೆ ನಿಂತ್ಕೊಂಡ್ರೆ ಯಾರು ತಡೆಯೋಕ್ಕೆ ಸಾಧ್ಯ ಅದನ್ನು? ಆದರೆ ಈ ಕ್ರಿಶ್ಚಿಯನ್ ಆರ್ಗನೈಸೇಷನ್ಗಳು, ಹಿಂದೂ ಆರ್ಗನೈಸೇಷನ್ಗಳು ಪರಿಪೂರ್ಣವಾಗಿ ಹೋಗೋದಕ್ಕೆ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅದು ಕೇರಳದಲ್ಲಾಗಲಿ ಅಥವಾ ಭಾರತದ ಬೇರೆ ಬೇರೆ ಜಾಗಗಳಲ್ಲಾಗಲಿ ಈ ಕ್ರಿಶ್ಚಿಯನ್ಗಳು ಮಾಡೋ ಕಿತಾಪತಿ ಮತಾಂತರ. ಇವತ್ತು ನೋಡಿ, ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಕಂಪ್ಲೀಟಾಗಿ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದಾರೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಇದ್ದಾಗ ಇಡೀ ಸರ್ಕಾರವೇ ಮತಾಂತರಕ್ಕೆ ನಿಂತುಬಿಟ್ಟಿತ್ತು. ಇವತ್ತು ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಕ್ರಿಶ್ಚಿಯನ್ಸ್ಗಳ ಜೊತೆ ಮತಾಂತರಕ್ಕೆ ನಿಂತುಬಿಟ್ಟಿದೆ. ಇದೊಂದು ವಾರ್ನಿಂಗ್ ಸಿಗ್ನಲ್ಲು. ಅಲ್ಲಿನ ಸಿಖ್ಖರು ಏನು ಬಹುಸಂಖ್ಯಾತಿದ್ದಾರೆ, ಇವತ್ತೆಲ್ಲರೂ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಅಲ್ಪಸಂಖ್ಯಾತರು ಹೋಗ್ತಿದ್ದಾರೆ. ಅಲ್ಲಿನ ಶಿರೋಮಣಿ ಗುರುದ್ವಾರ ಸಮಿತಿ ಅದು ಏನು ಮಾಡ್ತಾ ಇದೆಯೋ ದರಿದ್ರದವು, ಇದೇನು ಅವ್ರಿಗೆ ಕಣ್ಣಿಗೆ ಕಾಣಿಸ್ತಲೇ ಇಲ್ಲ, ಕಿವಿ ಕೇಳಿಸ್ತಲೇ ಇಲ್ಲ. ಬ್ಯಾಡ್ಜಿರೋ ಕಿತ್ತೋಗಿರೋ ವಿಷಯಗಳಲ್ಲಿ ಅವ್ರ ಇಂಟ್ರೆಸ್ಟ್ ಇದೆ. ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿಗೆ ಅವ್ರ ಜನವೇ ಇಲ್ದಂಗೆ ಆದಾಗ ಈ ಸಂಘಟನೆ ಇಟ್ಕೊಂಡು ಏನಾದರೂ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಂತಾರೆ. ಆಮೇಲೆ ಇವತ್ತಲ್ಲಿ ಆಮ್ ಆದ್ಮಿ ಸರ್ಕಾರವೇ ಜೊತೆಲಿ ನಿಂತ್ಕೊಂಡ್ಬಿಟ್ಟಿದೆ. ಅದಿರಲಿ, ಕೇರಳ ವಿಚಾರಕ್ಕೆ ಬಂದರೆ, ಇವತ್ತು ಏನು ಕ್ರಿಶ್ಚಿಯನ್ ಸಂಘಟನೆಗಳ ಸಂಘಟಿತ ಹೋರಾಟ ಆ ಮುಸ್ಲಿಂ ಮೂಲಭೂತವಾದಿಗಳನ್ನ ಮಂಡಿಯೂರಿತ್ತು, ಇದು
ಒಂದು ಇಡೀ ಭಾರತಕ್ಕೆ, ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ. ಒಗ್ಗಟ್ಟಿನಲ್ಲಿ ಬಲವಿದೆ, ಸಂಘಟನೆಯಲ್ಲಿ ಶಕ್ತಿ ಇದೆ. ನೋಡಿ, ಹಿಂದೂಗಳಿಗೆ ನೈತಿಕ ಶಕ್ತಿ ಇದೆ, ಸಂಖ್ಯಾಬಲ ಇದೆ, ಆದರೆ ಏನನ್ನು ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿ ಇಲ್ಲ. ಹಿಂದೂಗಳಿಗೆ ಯಾರೋ ಶತ್ರುಗಳಿದ್ದಾರೆ ಅಂತ ಹೇಳಿದ್ರೆ ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಈ ಕಚಡ ಹಿಂದೂಗಳು. ಇಂಥ ಹುಳುಗಳನ್ನ ಪ್ರಕೃತಿಯೇ ಹೊಸಕಾಕಬೇಕು. ದಯಮಾಡಿ ಎದ್ದೇಳಿ ಹಿಂದೂಗಳೇ. ನಮಸ್ಕಾರ.